ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಥೈಲ್ಯಾಂಡ್ಗೆ ಹೋಗಿದ್ದ ದಿನಗಳದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮದು 2ನೇ ದಿನ ಆಗಿತ್ತು. 2ನೇ ದಿನ ಬಂದು ನಾವು ಎಲ್ಲೋಗಿದ್ವಿ ಅಂದರೆ ನಾವು ಆ್ಯಕ್ಚುಲಿ ವಾಟ್ ಅರುಣ್ ಅಂತ ಒಂದು ಟೆಂಪಲ್ಗೆ ಹೋಗಿರ್ತೀವಿ. ಅದಾದಮೇಲೆ ಅಲ್ಲಿ ಜನಗಳು ಒಂದೇ ಕಡೆ ಓಡಾಡ್ತಾರನ್ನ ಗಮನಿಸ್ತೀವಿ. ಅದಾದಮೇಲೆ ಯಾಕೋ ಹೋದವರೆಲ್ಲ ಯಾರೂ ವಾಪಸ್ ಬರ್ತಾ ಇಲ್ವಲ್ಲ ಅಂತ ಒಂದು ಸ್ವಲ್ಪ ಶಾಕ್ ಆಗುತ್ತೆ ನಮಗೆ. ನಾವು ಆ ಜನಗಳನ್ನ ಫಾಲೋ ಮಾಡ್ತಾ ಹೋಗಬೇಕು ಅಂತ ಡಿಸೈಡ್ ಕೂಡ ಮಾಡ್ತೀವಿ. ಸೊ ಥೈಲ್ಯಾಂಡಲ್ಲಿ ತುಂಬ ಜನನೂ ಜಾಸ್ತಿನೇ. ಒಂದು ಕಡೆ ಎಂಟ್ರಾದವರೆಲ್ಲ ಇನ್ನೊಂದು ಕಡೆ ಹಾಗೆ ಮಾಯ ಆಗ್ತಾಯಿದ್ರು. ನಾವು ಅವಾಗ ಅಂದ್ಕೊಂಡ್ವಿ ಏನೋ ಇಲ್ಲಿದೆ ನಮಗೆ ಕಾಣಿಸ್ತಾ ಇರೋದು ಅಂತ ಅಂದ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದಮೇಲೆ ಒಂದು ಕಡೆ ಹೋದ್ಮೇಲೆ ಆಶ್ಚರ್ಯಕ್ಕಾದಿದ್ದೇನೆಂದರೆ ಸಡನ್ನಾಗಿ ಎಲ್ಲ ಬೋಟ್ ಟ್ರಾನ್ಸ್ಫರಲ್ಲಿ ಜನಗಳು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ತಾರೋದನ್ನ ಗಮನಿಸ್ತೀವಿ. ಏನಪ್ಪ ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ ಅಲ್ಲಿ ಇನ್ನೊಂದು ಇವ್ರದ್ದು ದೇವಸ್ಥಾನ ಇದೆ, ಒಳ್ಳೆ ಪ್ಯಾಲೇಸ್ ಥರ ಇದೆ. ಆ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ವಾಟರುನಿಂದ ವಾಟ್ಪೋಗೆ ಒಂದು ಬೋಟಲ್ಲಿ ಜನಗಳನ್ನ ಆ ಕಡೆಯಿಂದ ಈ ಕಡೆಗೆ ಸಾಗಿಸ್ತಾರೆ. ವೆರಿ ಸ್ಮಾಲ್ ಡಿಸ್ಟೆನ್ಸ್, ಮಧ್ಯದಲ್ಲಿ ನದಿ ಥರ ಹರಿತಾ ಇರುತ್ತೆ. ಸೊ ನಾವು ಹೋದಾಗ ಸ್ವಲ್ಪ ನೀರು ಚೆನ್ನಾಗೇ ಇತ್ತು. ಸೊ ಅಲ್ಲಿ ಸಾಗಿಸಿದ ಮೇಲೆ ನಾವು ಅಲ್ಲಿ ರೀಚ್ ಆಗ್ತೀವಿ. ಇಲ್ಲೇನೋ ಒಂಥರ ಹೊಸ್ದಾಗಿದೆಯಲ್ಲ ಪ್ಲೇಸ್ ಅಂತಲೂ ನಾವು ನೋಡಿದ್ರೆ ಒಳಗಡೆ ಎಲ್ಲ ಜನಗಳು ಸ್ಲಿಪ್ಪರ್ಸು ಶೂಸ್ ಎಲ್ಲ ಒಂದು ಗ್ರೀನ್ ಕಲರ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಅಲ್ಲಿ ಎಂಟ್ರೆನ್ಸ್ ಹತ್ರ ಸೈಡಲ್ಲಿ ಇಟ್ಬಿಟ್ಟು ಒಳಗಡೆ ಜನಗಳು ಹೋಗೋದನ್ನ ಗಮನಿಸ್ತಾ ಇದ್ದೀವಿ. ಒಳಗಡೆ ಏನಪ್ಪ ಅಂತಂದರೆ ದೊಡ್ಡ ಬುದ್ಧಂದು ಮಲಗಿರೋ ಒಂದು ಇದರಲ್ಲಿ ಪೊಸಿಷನಲ್ಲಿ ಒಂದು ಕೆತ್ತನೆ ಮಾಡಿರೋಂಥ ಒಂದು ಮೆಟ್ಯಾಲಿಕ್ದು, ಅದು ಏನು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಮೇಲ್ಕೋಟೆನಲ್ಲಿ ವಿಷ್ಣು ಮಲಗಿರೋ ಥರ, ಚೆಲುವನಾರಾಯಣ ಸ್ವಾಮಿ ಮಲಗಿರೋ ಥರನೇ ಇಲ್ಲಿ ಬುದ್ಧ ಮಲಗಿರೋ ಥರ ಮಾಡಿದ್ದಾರೆ. ತುಂಬ ದೊಡ್ಡದದು. ಅದನ್ನ ನೋಡೋಕ್ಕೆ ಎಲ್ಲರೂ ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾಯಿದ್ರು. ಮತ್ತು ನಾವು ಅಲ್ಲಿ ಹೊರಗಡೆ ಬಂದು ಇದನ್ನೆಲ್ಲ ನೋಡ್ತಾಯಿದ್ವಿ. ಸೊ ಥೈಲ್ಯಾಂಡಲ್ಲಿ ಏನಂತಂದರೆ ತುಂಬ ನಮ್ಮ ಹಿಂದೂಸು ಅಥವಾ ನಮ್ಮ ಇಂಡಿಯನ್ಸು ಒಂದು ಫೀಲಿಂಗ್ಸು ಟಚ್ ಮಾಡೋ ಅಂಥ ಎಲಿಮೆಂಟ್ಸು ತುಂಬಾ ಇದೆ. ಬುದ್ಧಂದು ತುಂಬ ಆಕೃತಿಗಳಿತ್ತು. ತುಂಬ
ಎಷ್ಟು ಅಂತಂದರೆ ಈ ಥರ ರೂಮ್ಸು ಅಲ್ಲಿ ತುಂಬ ಇದೆ. ನಾನು ಒಂದು ಕಡೆ ಮಾತ್ರ ಕವರ್ ಮಾಡಿದ್ದೆ. ಬುದ್ಧಂದಂತೂ ತುಂಬ ಈ ಥರ ಸ್ಟ್ಯಾಚ್ಯೂಗಳು, ಆಕೃತಿಗಳು, ವಿಗ್ರಹಗಳನ್ನ ಮಾಡಿ ಮಾಡಿ ತುಂಬ ಕಡೆ ಇಟ್ಟಿದ್ದಾರೆ. ಅವ್ರಿಗೆ ಇದು ತುಂಬ ಒಂಥರ ಹೋಲಿ ಆ್ಯಂಡ್ ಡಿವೈನ್ ಪ್ಲೇಸು. ಸೊ ವಾಟರನ್ನು ಮತ್ತು ವಾಟ್ಪೋ ಎರಡೂ ಕವರ್ ಆಗುತ್ತೆ ಒಂದು ಪ್ಲೇಸ್ಗೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ. ಮೆಟ್ರೋ ಸ್ಟೇಷನು ಅಲ್ಲೇ ಹತ್ರದಲ್ಲೂ ಇದೆ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಎಕ್ಸಿಟ್ ಆದ್ವಿ. ಹೊರಗಡೆ ಅಲ್ಲೇ ನಿಂತ್ಕೊಂಡು ನಾವು ಕಾರ್ನ ಬುಕ್ ಮಾಡ್ಕೋಬೋದು, ಅಂದರೆ ಕ್ಯಾಬ್ನ ಬುಕ್ ಮಾಡ್ಕೋಬೋದು. ಇಲ್ಲ ಇನ್ನೊಂಚೂರು ಒಂದು 1 ಕಿಲೋಮೀಟರ್ವರೆಗೂ ನಡೆದ್ರೆ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಇನ್ನೊಂದಷ್ಟು ಕಂಟೆಂಟ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.